evaluate the following limit x plus 3 as x tends to 3. ಏನು ಮಾಡಬೇಕಿಲ್ಲ ನಾವು ಅಂತ ಹೇಳಿದ್ರೆ ಇವಾಗ as the limit is applied across what? Is applied across a polynomial expression this is a polynomial expression ಅಲ್ವಾ. ಈ ಥರ ಒಂದು ಲಿಮಿಟ್ ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಸ್ ಯೂಸಿಂಗ್ ಡೈರೆಕ್ಟ್ ಮೆಥಡ್ ನಾವು ಡೈರೆಕ್ಟ್ ಮೆಥಡ್ ಉಪಯೋಗಿಸ್ಬೋದು. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತು ಅಂದರೆ ಏನು, ಲಿಮಿಟ್ ಎಕ್ಸ್ ಪ್ಲಸ್ 3 ಆಸ್ ಎಕ್ಸ್ ಟೆನ್ಸ್ ಟು 3 will be equal to 3 plus 3 which is equal to 6. ಅರ್ಥ ಆಯ್ತಾ? ಏನಕ್ಕೆ ಈ ಥರ ಮಾಡ್ಬೋದು ನಾವು ಅಂತ ಹೇಳಿ ಮತ್ತೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಫಂಕ್ಷನ್ ಎಕ್ಸ್ ಪ್ಲಸ್ 3ನೇ ಇದೆ. ಇವಾಗ ಇಲ್ಲಿ ನಾವು ವಿ ಆರ್ ಅಪ್ರೋಚಿಂಗ್ 3 ಅಲ್ವಾ. ಸೊ 3 ಇಲ್ಲಿದೆ. ಸೊ 3ನ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ನಮ್ಮ ಉತ್ತರ ಏನು ಬರ್ತಾಯಿದೆ ನೋಡಿ. ಸೊ 5.984 ಇನ್ನೂ ಹತ್ತಿರ ಹೋಗಕ್ಕೆ ಆಯಿತು ಅಂತ ಹೇಳಿದ್ರೆ, ಇನ್ನೂ ಹೆಚ್ಚು ಸೆನ್ಸಿಟಿವ್ ಮಾಡಿದೆ ಅಂತ ಹೇಳಿದ್ರೆ ಸಿಸ್ಟಮ್ನ, ಪ್ರೋಗ್ರಾಮ್ನ, ಇಲ್ಲಿ ನಮ್ಮ ಉತ್ತರ ಏನು ಬರ್ಬೋದು 5.999. ಇನ್ನೂ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ಇನ್ನೂ 999 ಬರುತ್ತೆ. ಸೊ ಹತ್ತಿರ ಹೋದಷ್ಟು ನಮಗೆ ಏನು ಬರುತ್ತೆ 6 ಬರುತ್ತೆ ಅಲ್ವಾ. ಸೊ ನಿಮ್ಮ ಎಸ್ಟಿಮೇಷನ್ನು ಈ ಡೈರೆಕ್ಟಾಗಿ ಅಂದರೆ ನಮ್ಮ ಲಿಮಿಟ್ ಅಪ್ಲೈ ಮಾಡಿ ನಮ್ಮ ಫೈನಲ್ ಉತ್ತರ ಅದು ಎಷ್ಟು 6ಕ್ಕೆ ಹತ್ತಿರ ಇರುತ್ತೆ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ ಹೇಳಿ ಈ ಸ್ಟೇಟ್ಮೆಂಟು. ಇದೆಲ್ಲ ಏನಕ್ಕೆ ಬರೆಯೋದು ನಾವು ಅಂತ ಹೇಳಿದ್ರೆ ನಮ್ಮ ಅಪ್ರಾಕ್ಸಿಮೇಷನ್ನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆ ವ್ಯಾಲ್ಯೂನೇ ಹುಡುಕ್ಬೋದು ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಈ ಥರ ಪ್ರಶ್ನೆಗಳು ಬಂದಾಗ ಪಾಲಿನಾಮಿಯಲ್ಸು ನೀವು ಈ ಥರ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಅಪ್ರಾಕ್ಸಿಮೇಷನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಹತ್ರ ಇಟ್ ಈಸ್ ಈಕ್ವಲ್ ಟು ದ ಆ್ಯಕ್ಚುಯಲ್ ವ್ಯಾಲ್ಯೂಗೆ ಈಕ್ವಲ್ ಆಗಿದೆ. ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸರಿನಾ?